ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ದಿವಸ ನನ್ನ ಜವಾಬ್ದಾರಿನೆಲ್ಲ ಮರೆತು ಮನೆ ಮಕ್ಕಳು ಗಂಡ ಅಂತ ಅವ್ರನ್ನೆಲ್ಲನೂ ಮರೆತು ನಾನು ಇವತ್ತೊಂದು ಒಳ್ಳೆ ಟ್ರಿಪ್ ಹೋಗೋಣ ಅಂದರೆ ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಚಿಕ್ಕ ಮಕ್ಕಳಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಚೆನ್ನಾಗಿ ಕುಣಿದು ಕುಪ್ಪಳಿಸ್ಕೊಂಡು ಚೆನ್ನಾಗಿ ಬರೋಣ ಅಂದ್ಕೊಂಡು ನನ್ನ ಫ್ರೆಂಡ್ ಒಟ್ಟಿಗೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ತುಂಬ ದಿನ ಅವಳು ನನ್ನ ಕರೀತಾನೆ ಇದ್ಲು, ಬಾ ಹೊರಗಡೆ ಹೋಗೋಣ, ಒಂದ್ಸತಿ ಬಾ ಅಂತ ತುಂಬ ಸರಿ ಅವಳು ಕರೆದಿದ್ದಾಳೆ. ನಾನು ಹೋಗ್ತಾನೆ ಇರಲಿಲ್ಲ. ಎಷ್ಟೋ ಸರಿ ಅವಳು ನನ್ನ ಕೇಳಿದಾಳೆ, ಅದೇನಮ್ಮ ಇಟ್ಟಿದ್ಯಾ ಮನೇಲಿ, ಮನೆ ಬಿಟ್ಟು ಆಚೆನೇ ಬರಲ್ಲ ಅಂತ ನನಗೆ ತುಂಬ ಸತಿ ಕಾಲು ಹೇಳ್ತಿದ್ದಾಳೆ. ಸರಿ ಪಾಪ ಅವಳು ಎಷ್ಟೊಂದು ಸರಿ ಕರೆದಿದ್ದಾಳಲ್ಲ, ಹೋಗ್ತಾ ಇರಲಿಲ್ಲ. ಸರಿ ಇವತ್ತು ಹೋಗಿ ಬರೋಣ ಅಂದ್ಕೊಂಡು ನಾನು ದೊಡ್ಡ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ನನಗಿರೋ ಜವಾಬ್ದಾರಿಗಳನ್ನೆಲ್ಲ ಕಟ್ಟಿ ಆ ಕಡೆ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಅವಳ ಜೊತೆಯಲ್ಲಿ. ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಒಂದು ಬಸ್ಸಲ್ಲಿ ಅಂದರೆ ಒಂದು ಬಸ್ ಫುಲ್ ಜನ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರೂ ಹಾಡಾಡಿಕೊಂಡು ಖುಷಿಯಾಗಿ ಅವ್ರಿಗಿರೋ ಟೆನ್ಷನ್ನು ಜವಾಬ್ದಾರಿನೆಲ್ಲ ಮರೆತು ಹೋಗ್ತಾ ಇದ್ದೀವಿ. ಈ ಲೈಫಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈ ಹಾಳಾದ ಟೆನ್ಷನ್ನು, ನಾವು ಸತ್ರೂ ಆ ಟೆನ್ಷನ್ ಹೋಗಲ್ವೇನೋ ಆ ಥರ ಟೆನ್ಷನ್ಗಳು ಬಂದ್ಬಿಡುತ್ತೆ ಆವಾಗವಾಗ. ಅದನ್ನೆಲ್ಲ ಮರೆತು ನಾವು ಸ್ವಲ್ಪ ಆವಾಗವಾಗ ಈ ಥರ ಹೊರಗಡೆ ಹೋಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು. ಆವಾಗಲೇ ಸ್ವಲ್ಪ ನಮಗೂ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನಾವು ಖುಷಿಯಾಗಿ ಚೆನ್ನಾಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಏನಾಗ್ಬಿಡುತ್ತೆ ಅಂದರೆ ಮದುವೆ ಆದ ತಕ್ಷಣ ಒಂದ್ರ ಮೇಲೆ ಒಂದು ಅಂತ ಜವಾಬ್ದಾರಿಗಳು ಬರ್ತಾನೆ ಹೋಗುತ್ತೆ. ನಮಗೂ ಸ್ವಲ್ಪ ಖುಷಿ ಬೇಕು, ನಾವು ನಗ್ನಗ್ತಾ ಇರಬೇಕು. ಮದುವೆ ಆದ್ರೂ ಕೂಡ ನಮಗೆ ಸ್ವಲ್ಪ ಅವಾಗವಾಗ ರಿಲ್ಯಾಕ್ಸ್ ಬೇಕು, ನಮ್ಮ ಮನಸ್ಸಿಗೂ ರಿಲ್ಯಾಕ್ಸ್ ಬೇಕು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಾವು ಸುಮ್ಮನೆ ಏನು ಹೇಳ್ತಾರಪ್ಪ, ಹಳ್ಳಿಗಳ ಕಡೆ ಎತ್ತಿನ ಗಾಡಿ ಕಟ್ಕೊಂಡು ಬೆಳಗ್ಗೆ ಕಟ್ಕೊಂಡು ಹೋದರೆ ಓಲಾ ಅದೆಲ್ಲನೂ ಉತ್ಕೊಂಡು ಕೆಲಸ ಮಾಡಿಕೊಂಡು ಸಾಯಂಕಾಲ ಆದರೆ ಬರ್ತಾ ಇತ್ತು. ಅದೇ ಥರ ನಾವು ಬೆಳಿಗ್ಗೆ ಎದ್ದು ಜವಾಬ್ದಾರಿನ ತೊಗೊಂಬಿಟ್ರೆ ನಾಷ್ಟ ಅಂತೆ, ಕೆಲಸ ಅಂತೆ, ಬಟ್ಟೆ ಅಂತೆ, ಅದು ಇದು ಟೈಮಿಗೆ ಕರೆಕ್ಟಾಗಿ ಮಾಡಿಕೊಂಡು ನಮಗೂ ಒಂದು ಜೀವನ ಇದೆ, ನಮಗೂ ಆ ಕಾಲಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ಮರ್ತೇ ಹೋಗ್ಬಿಡ್ತೀವಿ. ಓಕೆ, ಇಲ್ಲೊಂದು ರೆಸಾರ್ಟ್ಗೆ ಬಂದಿದ್ದೀವಿ. ರೆಸಾರ್ಟ್ಗೆ ಬಂದು ಆಟ ಆಡೋರು ಆಟ ಆಡ್ತಿದ್ದಾರೆ. ನಾನು ನನ್ನ ಫ್ರೆಂಡು ಸುತ್ತ ಒಂದು ರೌಂಡು ಎಲ್ಲ ಕಡೆ ಸ್ವಲ್ಪ ನೋಡಿಕೊಂಡು ಅಲ್ಲಲ್ಲೇ ಒಂದೆರಡು ಫೋಟೋ ತಗೊಂಡು, ಇಲ್ಲಿ ಕೆಲವರು ರೀಲ್ಸ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಫೋಟೋಗ್ರಾಫರ್ ಆಗಿದ್ದೀನಿ. ಮುದುಕೀರಿಂದ ಹಿಡಿದು ಹುಡುಗಿರ ತನಕ ಆಂಟಿರ ತನಕ ತುಂಬ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನನಗಂತೂ ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಒಂದು ಸೆಕೆಂಡು ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಿದೆ. ಥ್ಯಾಂಕ್ಸ್ ಅಮ್ಮ, ನಿನಗೆ ನನ್ನ ಬಲವಂತವಾಗಿ ನೀನು ಇಲ್ಲಿ ಕರ್ಕೊಂಡು ಬಂದಿದ್ಯಾ, ನಾನು ಇಲ್ಲ ಅಂದರೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ, ನನ್ನ ನಗುನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅವಳಿಗೆ ಅಲ್ಲಿ ಒಂದು ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಕಡೆ ನೋಡಿ ಸ್ವಲ್ಪ ರೀಲ್ಸ್ ಮಾಡಿ ಫೋಟೋಗಳೆಲ್ಲ ತಗೊಂಡು ಸ್ವಲ್ಪ ಸುಸ್ತಾಗುತ್ತೆ. ಇಲ್ಲಿ ಬಂದು ಐಸ್ ಕ್ರೀಮ್ ತಗೊಳ್ಳೋರು ಐಸ್ ಕ್ರೀಮ್ ತಗೊಳ್ತಾರೆ, ಜಾಮೂನು ಇಟ್ಟಿದ್ರು ಪಕ್ಕದಲ್ಲಿ, ಕೆಲವರು ಜಾಮೂನ್ ತಗೊಂಡು ತಿಂತಾರೆ. ನಾನು ಲಂಚ್ ಟೈಮ್ ಹೊಟ್ಟೆ ಹಶು ಆಗ್ತಿದೆಯಲ್ಲ ಅಂತ ನಾನು ಡೈರೆಕ್ಟಾಗಿ ಊಟಕ್ಕೆ ಬರ್ತೀನಿ, ಸ್ವೀಟ್ ಏನು ಬೇಡ ಅಂತ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಕುತ್ಕೊಂಡಿದ್ದೀವಿ. ಚಳಿ ಬೇರೆ ಇದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಾ ಬೇಡವಾ ಅಂತ ಇದಕ್ಕೆ ಮುಂಚೆ ಆಟ ಆಡ್ತಿರೋರನ್ನ ನೋಡಿಕೊಂಡು ಅಲ್ಲೇ ಕುತ್ಕೊಂಡಿದ್ದೀನಿ ಯೋಚನೆ ಮಾಡ್ಕೊಂಡು, ನಾನು ಮತ್ತು ನನ್ನ ಫ್ರೆಂಡು ಕುತ್ಕೊಂಡು ನೋಡ್ತಾ ಇರುವಾಗ ನನ್ನ ಫ್ರೆಂಡ್ ನನಗೆ ಕೇಳ್ತಾಳೆ, ನೋಡಿದ್ರಾ ನೀವು ಮನೆ ಬಿಟ್ಟು ಆಚೆನೇ ಬರಲ್ಲ ಅಂತೀರಾ, ಏನಾಗೋಯ್ತು ಇವಾಗ? ನೋಡಿ ನೀವು ಖುಷಿಯಾಗಿದ್ದೀರಾ, ನಾನು ಖುಷಿಯಾಗಿರ್ತೀನಿ, ಏನಾಗೋಗ್ಬಿಡುತ್ತೆ ಅವಾಗವಾಗ ಆಚೆ ಬಾ ಅಂತ ಮತ್ತೆ ಮೈಂಡ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಹೊಸ ವರ್ಷದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಆವತ್ತಲ್ಲಿ ಹೋಗೋಣ ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ಲು. ನಾನು ಅಂತ ಅಂದ್ಕೊಂಡು ಓಕೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ. ಅಲ್ಲಿಗೆ ಹೋದರೆ ತುಂಬ ಚಳಿಯಪ್ಪ, ಬಿಸಿಲಿದೆ ಹೊರಗಡೆ ನೋಡೋಕ್ಕೆ, ಆದರೆ ನೀರಲ್ಲಿ ಇಳಿದ ತಕ್ಷಣ ತುಂಬ ಚಳಿ ಆಯಿತು. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮೇಲೆ ಬಂದು ಚೆನ್ನಾಗಿ ರೆಡಿಯಾಗಿದ್ವಲ್ಲ, ಸರಿ ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ಕೊಂಡು ಫೋಟೋ ತಗೊಂಡ್ವಿ. ಫೋಟೋ ತಗೊಂಡಾದಮೇಲೆ ಮತ್ತೆ ಅಲ್ಲಿ ಬ್ಯಾಸ್ಕೆಟ್ ಬಾಲ್ ಇತ್ತು,
ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಕೊಂಡು ಅಲ್ಲಿ ಒಂದು ಅರ್ಧ ಗಂಟೆ ಆಟ ಆಡಿದ್ವಿ. ಆಟ ಆಟ ಆಡಿದ ಮೇಲೆ ಮತ್ತೆ ನನ್ನ ಫ್ರೆಂಡು ಒಂದೆರಡು ರೀಲ್ಗೆ ಡ್ಯಾನ್ಸ್ ಮಾಡ್ತಾ ಇದ್ಲು. ನನ್ನ ಫ್ರೆಂಡ್ ಇದ್ದಾಳಲ್ಲ, ತುಂಬ ಜಾಲಿಯಾಗಿರ್ತಾಳೆ ಯಾವಾಗಲೂ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ನಾವು ಯಾವುದನ್ನು ತಲೆಗೆ ಹಾಕೋಬಾರ್ದು. ಅದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಾವು ಖುಷಿಯಾಗಿರಬೇಕು. ನಮ್ಮತನನ ನಾವೆಲ್ಲೂ ಬಿಟ್ಕೊಡ್ಬಾರ್ದು. ಕಷ್ಟ ಬರಲಿ, ಯಾರಾದರೂ ಸಾಯಲಿ ಹೋಗಲಿ, ಅದು ನಮ್ಮ ಕೈಲಿ ಏನು ತಪ್ಸೋಕ್ಕಾಗಲ್ಲ. ಖುಷಿಯಾಗಿರಬೇಕು ಅಷ್ಟೇ ಅಂತ ಅವಳು ನನಗೆ ಯಾವಾಗಲೂ ಹೇಳ್ತಾನೇ ಇದ್ಲು. ಅಲ್ಲಿ ನನ್ನನ್ನು ಒಂಟಿಯಾಗಿ ಬಿಡ್ತಾನೆ ಇರಲಿಲ್ಲ. ಹೀಗೆ ಹಾಗೆ ಅಂತ ನಿನಗೆ ಬೇಜಾರಾಗ್ತಿದೆಯಾ ಅಂತ ನನ್ನ ಹಿಂದೆನೇ ಇರ್ತಾ ಇದ್ಲು ಅವಳು. ಯಾಕಂದರೆ ನಾನು ಈ ಥರ ಎಲ್ಲ ಫಸ್ಟ್ ಟೈಮ್ ಬಂದಿರೋದು. ನಿಜ ಹೇಳಬೇಕು ಅಂದರೆ ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಜೊತೆಯಲ್ಲೇ ಹೊರಗಡೆ ಹೋಗಿರೋದು. ಫಸ್ಟ್ ಟೈಮು ಫ್ರೆಂಡ್ ಜೊತೆ ಅಂತೇಳಿ ರೆಸಾರ್ಟ್ಗೆ ಬಂದಿರೋದು ಫಸ್ಟ್ ಟೈಮ್. ಅದಕ್ಕೆ ಅವಳು ನನ್ನ ಜೊತೆಯಲ್ಲೇ ಇರ್ತಾಯಿದ್ಲು. ನಿನಗೆ ಬೇಜಾರಾಗ್ತಿದೆಯಾ, ಏನಾದರೂ ರಾಂಗ್ ಆಗ್ತಿದೆಯಾ, ಹೇಳು ಅಂತ. ಆದರೆ ಮತ್ತೆ ಅವಳಿಗೆ ಇನ್ನೊಂದು ಸರಿ ನಾನು ಅಲ್ಲಿ ಒಂದು 2-3 ಸರಿ ಅವಳಿಗೆ ಥ್ಯಾಂಕ್ಸ್ ಹೇಳಿರ್ತೀನಿ. ಯಾಕಂದರೆ ಅವಳು ನಾನು ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾಳೆ. ಒಂದು ಚಿಕ್ಕ ಮಗು ಥರ ನನ್ನ ಕೇರ್ ಮಾಡ್ತಿದ್ದಾಳೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಏರೋಪ್ಲೇನು ಒಂದು ಸ್ಟ್ಯಾಚು ಥರ ನಿಲ್ಲಿಸಿರ್ತಾರೆ ನೋಡಿ. ನನ್ನ ಫ್ರೆಂಡ್ ಗಂಡ ಹೋಗ್ಬಿಟ್ಟು ಏನೋ ಅದನ್ನು ಎತ್ತಿ ನಿಲ್ಲಿಸೋ ಥರ ಪೋಸ್ ಕೊಟ್ಕೊಂಡು ಒಂದು ಫೋಟೋ ತೊಗೊಳ್ತಾ ಇದ್ದಾರೆ. ಅವ್ರ ಹೆಂಡ್ತಿ ಫೋಟೋ ತೆಗಿತಾ ಇದ್ದಾಳೆ. ನಮಗೆ ಅದು ನೋಡಿ ಕಾಮಿಡಿ. ಅದಾದಮೇಲೆ ನನಗೆ ಒಂದು ಟಾಸ್ಕ್ ಕೊಡ್ತಾಳೆ ಅವಳು. ಏನಂದರೆ ಒಂದು ಹೆಣ್ಮಗು ಥರ ನಾಚ್ಕೊಂಡು ಇದು ಮಾಡಬೇಕು, ಆ್ಯಕ್ಷನ್. ನನಗಲ್ಲಿ ನಾಚ್ಕೊಳಕ್ಕೆ ಬರ್ತಾಯಿಲ್ಲ. ಅವಳು ಹೇಳ್ತಾ ಇದ್ದಾಳೆ ಈಗಲ್ಲ ಹಾಗೆ, ಆಗ ನಾಚ್ಕೊ ಹೀಗೆ ನಾಚ್ಕೊ ಅಂತ. ಒಳ್ಳೆ ಕಾಮಿಡಿ. ಅಲ್ಲೊಂದಷ್ಟೊತ್ತು ಟೈಮ್ ವೇಸ್ಟ್ ಮಾಡಿಕೊಂಡು ನಕ್ಕು ಸಾಕಾಯಿತು. ಕೊನೆಗೂ ನನಗೆ ನಾಚ್ಕೊಳಕ್ಕೆ ಆಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಹಾಗೇ ಮುಂದೆ ಬರ್ತಾ ಮತ್ತು ಇನ್ನೊಂದು ಸತಿ ಒಂದು ರೌಂಡು ಅದೆಲ್ಲ ನೋಡಿಕೊಂಡು ಏನೇನೋ ಮಾತಾಡಿಕೊಂಡು ತುಂಬ ಮನಸ್ಸಲ್ಲಿ ತುಂಬ ಖುಷಿಯಾಯಿತು. ನಾನು ಸುಜಾತಾಗೆ ಅಂದರೆ ನನ್ನ ಫ್ರೆಂಡ್ಗೆ ಮತ್ತೆ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳಿ, ಮತ್ತು ಇಲ್ಲಿಗೆ ನಾನು ಬರೋಕ್ಕೆ ನನ್ನ ಮಕ್ಕಳು ಅಷ್ಟೇ, ಹೋಗು ಮಮ್ಮಿ ನೀನು ಹೋಗು ಅಂತ ಜಾಸ್ತಿ ಪುಷ್ ಮಾಡಿ ನನಗೆ ಕಳಿಸಿದ್ರು. ಅವ್ರಿಗೆಲ್ಲರಿಗೂ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳ್ತಾ ನಾನು ಇಲ್ಲಿ ಬಂದಿದ್ದಕ್ಕೆ ನಾನು ಇದೆಲ್ಲ ನೋಡಿ ನಾನು ಸ್ಕೂಲ್ಗೆ ಹೋಗುವಾಗ ನಂದು ಬಾಲ್ಯ ಹೇಗಿತ್ತು ಅದೆಲ್ಲ 1 ಸೆಕೆಂಡು ನನ್ನ ಕಣ್ಮುಂದೆ ಬಂತು. ತುಂಬ ಖುಷಿ ಆಯಿತು, ತುಂಬ ಬೇಜಾರಾಯಿತು. ಕೊನೆಗೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 7:15 ಆಗುತ್ತೆ. ಓಕೆ, ನಾನಿವತ್ತು ಬರಲಿಲ್ಲ ಅಂದರೆ ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ನಲ್ಲ ಅಂತ ಅಂದ್ಕೊಂಡು ಮತ್ತೆ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮನೆಗೆ ಹೊರಟ್ವಿ. ಓಕೆ, ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಟಾಟಾ, ಬಾಯ್.